ನಿಮ್ಗೇನಾದ್ರೂ ದೆವ್ವ ಪ್ರೇತಗಳ ಕಾಟ ಕಾಡ್ತಾ ಇದೆಯಾ? ದುಷ್ಟ ಶಕ್ತಿಗಳು ಇನ್ನಿಲ್ಲದೆ ಪೀಡಿಸ್ತಾ ಇದ್ದಾವ? ಅಕಾಲಿಕ ಮರಣದ ಭಯ ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡ್ತಾ ಇದೆಯಾ? ಶತ್ರುಗಳ ಕಾಟದಿಂದ ರೋಸಿ ಹೋಗಿದ್ದೀರಾ? ಒಂದೇ ಒಂದು ಆರಾಧನೆಯಿಂದ ಸರ್ವ ಸಿದ್ಧಿಯು ನಿಮ್ಮದಾಗಬೇಕು ಅಂತ ಹಂಬಲಿಸ್ತಾ ಇದ್ದೀರಾ? ಹಾಗಾದ್ರೆ ನೀವು ದುರ್ಗಾದೇವಿಯ ಉಗ್ರ ರೂಪಿ ಕಾಳರಾತ್ರಿ ಅವತಾರದ ಮೊರೆ ಹೋಗೋದನ್ನ ಮರಿಬೇಡಿ. ಆಕೆಯ ಆರಾಧನೆಗೆ ಸೂಕ್ತ ಕಾಲ ಅಂದ್ರೆ ಇದೇ ಸೆಪ್ಟೆಂಬರ್ 28. ಹಾಗಾದ್ರೆ ದೇವಿಯನ್ನ ಹೇಗೆ ಪೂಜೆ ಮಾಡಬೇಕು, ಕಾಳರಾತ್ರಿಗೆ ಇರೋ ಶಕ್ತಿ ಎಂಥದ್ದು ಅನ್ನೋದನ್ನ ಹೇಳ್ತೀನಿ ಟಾಕಿಂಗ್ ಪ್ಯಾರೆಟ್ಸ್ ನ ಸ್ಪಾಟ್ಲೈಟ್ ವಿತ್ ಸಭಾ ಪ್ರೋಗ್ರಾಂನಲ್ಲಿ. ಸೆಪ್ಟೆಂಬರ್ 22ರಿಂದ ನವರಾತ್ರಿ ಸ್ಟಾರ್ಟ್ ಆಯಿತು. ಪ್ರತಿದಿನ ದುರ್ಗಾದೇವಿಯ ಒಂದೊಂದು ರೂಪಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ಅದರಲ್ಲಿ ದುರ್ಗೆಯ ಭಯಾನಕ ಅವತಾರದಲ್ಲಿ ಒಂದಾಗಿರೋ ಕಾಳರಾತ್ರಿಗೂ ಪೂಜೆ ನಡೆಯುತ್ತೆ. ಇದನ್ನ ದುರ್ಗಾದೇವಿಯ 7ನೇ ಅವತಾರ ಅಂತ ಹೇಳಲಾಗ್ತಾ ಇದ್ದು ನವರಾತ್ರಿಯ 7ನೇ ದಿನ ಪೂಜಿಸ್ತಾರೆ. ಈ ವರ್ಷ ಸೆಪ್ಟೆಂಬರ್ 28ರಂದು ದೇವಿ ಆರಾಧನೆಗೆ ಫಿಕ್ಸ್ ಆಗಿರೋ ದಿನ. ಆ ದಿನ ನೀವೇನಾದ್ರೂ ಪೂಜೆ ಸಲ್ಲಿಸಿ ದೇವಿಯ ಪ್ರೀತಿಗೆ ಪಾತ್ರರಾದ್ರಿ ಅಂದ್ರೆ ನಿಮ್ಮನ್ನ ಯಾವ ದುಷ್ಟ ಶಕ್ತಿಯೂ ಮುಟ್ಟೋದಿಲ್ಲ. ಶತ್ರುಗಳ ಕಾಟಕ್ಕೆ ಮುಕ್ತಿ ಗ್ಯಾರಂಟಿ. ಕಾಳರಾತ್ರಿ ದೇವಿಯ ರೂಪದ ಬಗ್ಗೆ ಹೇಳ್ಬೇಕಂದ್ರೆ ದುರ್ಗಾದೇವಿಯ 7ನೇ ಅವತಾರವಾದ ಕಾಳರಾತ್ರಿ 3 ಭಯಾನಕ ಕಣ್ಣುಗಳನ್ನ ಮತ್ತು 4 ಕೈಗಳನ್ನ ಹೊಂದಿದ್ದಾಳೆ. ಈಕೆಯ ಮೇಲಿನ ಬಲಗೈಯಲ್ಲಿ ವರದ ಮುದ್ರೆ ಇದ್ರೆ ಕೆಳಗಿನ ಬಲಗೈಯಲ್ಲಿ ಅಭಯ ಮುದ್ರೆ ಇದೆ. ಎಡಭಾಗದಲ್ಲಿ ಒಂದು ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳಂತಿರುವ ಆಯುಧವನ್ನ ಮತ್ತು ಮತ್ತೊಂದು ಕೈಯಲ್ಲಿ ಖಡ್ಗ ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿ ಮಾಡ್ತಿದ್ದಾಳೆ. ಘೋರ ಕಪ್ಪು ಮೈಬಣ್ಣವನ್ನ ಹೊಂದಿರುವ ಈಕೆ ಬಿಚ್ಚಿದ ತಲೆಗೂದಲು, ಕೊರಳಲ್ಲಿ ರಕ್ತ ಸಿಕ್ತ ರುಂಡಮಾಲೆ, ಬಾಯಲ್ಲಿ ಉರಿಯುವ ಬೆಂಕಿ ಹೊಂದಿದ್ದು ನೋಡುಗರ ಹೃದಯದಲ್ಲಿ ಭಯ ಹುಟ್ಟಿಸುವಂತಿದ್ದಾಳೆ. ಈ ತಾಯಿಯನ್ನ ಆರಾಧಿಸುವವರು ಅವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಗೆ ಕುಳಿತುಕೊಳ್ಬೇಕು. ಬೆಲ್ಲದ ನೈವೇದ್ಯ ಇಟ್ಟು ಪೂಜೆಯ ನಂತರ ಪ್ರಸಾದವಾಗಿ ಸ್ವೀಕರಿಸಬೇಕು. ಹಾಗೆ ದುರ್ಗಾ ಸಪ್ತಶತಿ, ದುರ್ಗಾ ಚಾಲಿಸಾ ಮತ್ತು ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಪಠಿಸಿದ್ರೆ ಕಾಳರಾತ್ರಿ ಸಂತುಷ್ಟಲಾಗ್ತಾಳೆ. ಪೂಜೆಗೆ ಬೂದು ಅಥವಾ ಕಪ್ಪು ಮಿಶ್ರಿತ ಕಲರ್ ಬಳಸಿದ್ರೆ ಒಳ್ಳೇದು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಪೌರಾಣಿಕ ಕಥೆಗಳ ಬಗ್ಗೆ ಹೇಳ್ಬೇಕಂದ್ರೆ ಶುಂಭ ಮತ್ತು ನಿಶುಂಭ ಅನ್ನೋ ಇಬ್ಬರು ದುಷ್ಟ ರಾಕ್ಷಸರು ರಕ್ತ ಬೀಜಾಸುರನ ಜೊತೆ ಸೇರ್ಕೊಂಡು 3 ಲೋಕಗಳಲ್ಲಿ ಭಯ ಸೃಷ್ಟಿ ಮಾಡಿರ್ತಾರೆ. ಇದರಿಂದ ಆತಂಕಗೊಂಡಂತಹ ದೇವಾನುದೇವತೆಗಳೆಲ್ಲ ಶಿವನ ಬಳಿಗೆ ಓಡಿ ಹೋಗ್ತಾರೆ. ಆಗ ಶಿವ ರಾಕ್ಷಸರನ್ನ ಸಂಹರಿಸಿ ತನ್ನ ಭಕ್ತರನ್ನ ರಕ್ಷಿಸುವಂತೆ ಪಾರ್ವತಿ ದೇವಿಗೆ ಆದೇಶ ಮಾಡ್ತಾನೆ. ಶಿವನ ಸಲಹೆಯಂತೆ ಪಾರ್ವತಿ ದುರ್ಗೆಯ ರೂಪವನ್ನ ತೆಗೆದುಕೊಂಡು ಶುಂಭ ನಿಶುಂಭರನ್ನ ಸಂಹಾರ ಮಾಡ್ತಾಳೆ. ಆದರೆ ರಕ್ತ ಬೀಜಾಸುರನನ್ನ ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತ ನೆಲಕ್ಕೆ ಬಿದ್ದು ಇನ್ನಷ್ಟು ರಕ್ತ ಬೀಜಾಸುರರು ಉತ್ಪತ್ತಿಯಾಗ್ತಿದ್ರು. ಯಾಕೆ ಗೊತ್ತಾ? ಆತ ಬ್ರಹ್ಮನಿಂದ ಅಂಥದ್ದೊಂದು ವಿಶೇಷ ವರ ಪಡ್ಕೊಂಡಿದ್ದ. ಹೀಗಾಗಿ ರಕ್ತ ಬೀಜಾಸುರನ ಸಂಹಾರ ಸುಲಭದ್ದಾಗಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಚಂಡಿ ರೂಪ ತಾಳಿದ ದುರ್ಗೆ ತನ್ನ ತಲೆಯಿಂದ ಕಾಳರಾತ್ರಿ ದೇವಿಯನ್ನ ಹುಟ್ಟು ಹಾಕ್ತಾಳೆ. ಆವಾಗ ದುರ್ಗಾದೇವಿ ರಕ್ತ ಬೀಜಾಸುರನನ್ನ ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬೀಳ್ತಾ ಇದ್ದಂತಹ ರಕ್ತವನ್ನ ತನ್ನ ಬಾಯಲ್ಲಿ ಕುಡಿದು ನೆಲಕ್ಕೆ ಬೀಳದಂತೆ ನೋಡಿಕೊಳ್ತಾಳೆ. ಆ ರೀತಿಯಲ್ಲಿ ರಕ್ತ ಬೀಜಾಸುರನ ಸಂಹಾರ ಆಗುತ್ತೆ. ಇದು ಉಗ್ರ ರೂಪಿ ಕಾಳರಾತ್ರಿ ಅವತಾರದ ಹಿಂದಿರೋ ರೋಚಕ ಪೌರಾಣಿಕ ಕಥೆ. ದೇವಿಯ ಪೂಜಾ ಫಲದ ಬಗ್ಗೆ ಹೇಳಬೇಕು ಅಂದ್ರೆ ಯಾರಿಗೆ ದೆವ್ವ ಪ್ರೇತಗಳು ಹಿಡ್ಕೊಂಡಿರ್ತಾವೋ, ದುಷ್ಟ ಶಕ್ತಿಗಳ ಪ್ರಭಾವಕ್ಕೆ ಪದೇ ಪದೇ ಒಳಗಾಗ್ತಾ ಇರ್ತಾರೋ ಅವರು ಈ ದೇವಿಯ ಮೊರೆ ಹೋದ್ರೆ ರಕ್ಷಣೆ ಸಿಗುತ್ತೆ. ಹಾಗೆ ಎಲ್ಲಾ ಗ್ರಹಗಳ ಅಡೆತಡೆಗಳನ್ನ ತೆಗೆದು ಹಾಕುವ ಶಕ್ತಿಯು ಈಕೆಗಿದೆ. ಇನ್ನು ತನ್ನ ಭಕ್ತರಿಗೆ ಇರೋ ಅಕಾಲಿಕ ಮರಣವನ್ನ ದೂರ ಮಾಡ್ತಾಳೆ, ಶತ್ರುಗಳನ್ನ ನಾಶ ಮಾಡ್ತಾಳೆ, ಸಕಲ ಸಿದ್ಧಿಗಳು ಪ್ರಾಪ್ತವಾಗ್ತವೆ ಅನ್ನೋ ನಂಬಿಕೆ ಇದೆ. ಇದಿಷ್ಟು ಕಾಳರಾತ್ರಿ ದೇವಿಯ ಕಥೆ. ಹಾಗೆ ನಾವು ಈಗಾಗಲೇ ದುರ್ಗಾದೇವಿಯ ವಿವಿಧ ಅವತಾರಗಳನ್ನ, ಅವುಗಳ ಆರಾಧನೆ, ಪೂಜಾ ಫಲ ಏನು ಅನ್ನೋದನ್ನ ಸಿಂಪಲ್ ಆಗಿರೋ ಮಾಹಿತಿ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ತೋರಿಸಿಕೊಟ್ಟಿದ್ದೀನಿ. ಆದಷ್ಟು ಬೇಗ ಹೋಗಿ ಆ ಎಪಿಸೋಡ್ಸ್ಗಳನ್ನ ನೀವು ಮರೆಯದೆ ನೋಡಿ.